So 10th standard, today's lesson name ईमानदारों के सम्मेलन में, हरिशंकर परसाई. So this hard word also underline and write 5 times. So ईमानदारों के सम्मेलन में, ईमानदार means what? ईमानदार means honest people. ಅದು ಆನೆಸ್ಟ್ ಪೀಪಲ್ದು ಒಂದು ಮೀಟಿಂಗ್ ಕರೆದು, ಆ ಮೀಟಿಂಗ್ ಬಗ್ಗೆ, ಆ ಆನೆಸ್ಟ್ ಪೀಪಲ್ದು ಮೀಟಿಂಗಲ್ಲಿ ಏನು ನಡೀತಾ ಇದ್ರು, ಏನು ಆಗಿದ್ದು ಅದ್ರ ಬಗ್ಗೆ ಇದು ಸ್ಟೋರಿ ತುಂಬ ಚೆನ್ನಾಗಿದೆ. ನೀಟಾಗಿ ಓದು, ಅರ್ಥ ಮಾಡ್ಕೊಳ್ಳೋ, ತುಂಬ ನಗು ಬರುತ್ತೆ ನಿಮಗೆ. ಸೊ ಫಸ್ಟ್ ರೀಡ್ लेखक परिचय. लेखक परिचय. कलम को लेखक की तलवार मानने वाले श्री हरिशंकर परसाई हिंदी साहित्य जगत के एक बेजड़ निधि है. नेम हरिशंकर परसाई. इनका जन्म मध्य प्रदेश के जवानी गांव में, स्थल मध्य प्रदेश के जवानी गांव. जन्म 22 अगस्त 1924 को हुआ था. इनकी कुछ प्रमुख रचनाएं. कृति हंसते हैं रोते हैं, भूत के पांव पीछे, सदाचार का ताबीज, वैष्णव का फिसलन आदि. Only this much you write. Next lesson. प्रस्तुत व्यंग रचना मीन्स इट इज वन जोक्स स्टोरी. एक ಸಾಮಾಜಿಕ ಅಸಂಗತಿ. ನಮ್ಮದು ಸೊಸೈಟಿಯಲ್ಲಿ ಏನೇನಾಗುತ್ತೆ, ನಮ್ಮದು ಇನ್ಸೈಡ್ ಬೇರೆ ಇರುತ್ತೆ, ಔಟ್ಸೈಡ್ ಬೇರೆ ಇರುತ್ತೆ. ಆ ಥರ ಒಂದು ಸ್ಟೋರಿಯಲ್ಲಿ ನಮ್ಮದು ರೈಟರ್ ಹೇಳಿದ್ದು. ಸಂಕೇತ ದಿಯೇ ಗಯೇ ಹೈ, ಅದು ಒಂದು ಟ್ರೈ ಮಾಡಿದ್ದು. ನಮ್ಮದು ಸೊಸೈಟಿಯಲ್ಲಿ ಏನೇನು ನಡೀತಾ ಇದ್ರೆ. इसमें हास्य, लाफिंग और व्यंग जोक्स का सुंदर संमिश्रण है. ಎರಡು ಜೊತೆಗೆ ಇದೆ. इस रचना के माध्यम से परसाई जी ने ईमानदार कहलाने वाले लोगों को बेईमानी का पर्दाफाश किया है. ಸ್ಟೋರಿಯಲ್ಲಿ ಪರ್ಸಾಯಿ ಜಿ ಏನು ಹೇಳಿದ್ದು, ನಮಗೆ ಇಮಾನ್ದಾರ್ ಎಲ್ಲರೂ ಹೇಳ್ತೀನಿ, ನಮ್ಗೆ ತುಂಬ ಆನೆಸ್ಟ್ ಪೀಪಲ್. ಅದು ಆನೆಸ್ಟ್ ಪೀಪಲ್ ಒಳಗಡೆ ಏನಿರುತ್ತೆ, ಎಷ್ಟು ಡಿಸಾನೆಸ್ಟ್ ಇರುತ್ತೆ, ಅದು ಸ್ಟೋರಿ ಇಲ್ಲಿ ಹೇಳಿದ್ದು. मैंने कतई ऐसा कुछ नहीं किया जिससे ईमानदार माना जाओ. ಹರಿಶಂಕರ್ ಪರ್ಸಾಯಿ ಜಿ ಹೇಳ್ತಾ ಇದ್ದಾರೆ, ನಮ್ಮ ಈ ಥರ ಏನು ಮಾಡಿಲ್ಲ, ನಮಗೆ ಎಲ್ಲರೂ ಇಮಾನ್ದಾರ್ ಕೇಳೋದು. ना जाने उन्हें कैसे ये भ्रम हो गया कि मैं ईमानदार हूँ. ಭ್ರಮ್ ಅಂದರೆ ಇಲ್ಯೂಷನ್. ಅವ್ರಿಗೆ ಹೆಂಗೆ ಗೊತ್ತಾಯಿತು, ಹೆಂಗೆ ಇಲ್ಯೂಷನ್ ಬಂದಿದೆ ಅವರ, ನನಗೆ ನಾನು ಇಮಾನ್ದಾರ್ ಆ ಥರ ಅಂದ್ಕೊಂಡಿದ್ದೆ. ಮುझे ಪತ್ರ ಮಿಲ, ಅದಕ್ಕೆ ಒಂದು ಲೆಟರ್ ನನಗೆ ಕಳಿಸಿದೆ. हम लोग इस शहर में एक ईमानदार सम्मेलन कर रहे हैं. ನಮ್ಮದು ಸಿಟಿಯಲ್ಲಿ ಒಂದು ಆನೆಸ್ಟ್ ಪೀಪಲ್ದು ಮೀಟಿಂಗ್ ಮಾಡ್ತಾ ಇದ್ದೀವಿ. आप देश के प्रसिद्ध ईमानदार है. ನಮಗೆ ಗೊತ್ತು, ನೀವು ನಮ್ಮದು ಕಂಟ್ರಿದು ತುಂಬ ಆನೆಸ್ಟ್ ಪೀಪಲ್. हमारी प्रार्थना है कि आप इस सम्मेलन का उद्घाटन करें. सो ನಮ್ಮದು ರಿಕ್ವೆಸ್ಟ್, ನೀವು ಈ ಮೀಟಿಂಗ್ದು ಓಪನಿಂಗ್ ಸೆರೆಮನಿ ನೀವೇ ಮಾಡಬೇಕು. हम आपको आने जाने का पहले दर्जे का किराया देंगे तथा आवास, भोजन आदि की उत्तम व्यवस्था करेंगे. ಅದಕ್ಕೆ ನಾವು ನಿಮಗೆ ಫಸ್ಟ್ ಕ್ಲಾಸ್ ಟ್ರೈನಲ್ಲಿ ಬರ್ತೀರಾ, ಅದಕ್ಕೆ ನಾವು ನಿಮಗೆ ದುಡ್ಡು ಕೊಡ್ತೀನಿ, ಮತ್ತು ಇಲ್ಲಿ ಬಂದು ಒಂದು 5 ಸ್ಟಾರ್ ಹೋಟೆಲ್ ಮತ್ತು ಗುಡ್ ಫುಡ್ ಅದು ಎಲ್ಲ ಕೊಡ್ತೀನಿ. आपके आगमन से ईमानदारों तथा उदीयमान ईमानदारों को बड़ी प्रेरणा मिलेगी. ನೀವು ಇಲ್ಲಿ ಬರ್ತೀರಾ ಅಂದರೆ ಯಾರು ಮುಂದೆ ಹೋಗಿ ಆನೆಸ್ಟ್ ಆಗಬೇಕು ಅವ್ರಿಗೆ, ಮತ್ತು ಯಾರು ಆನೆಸ್ಟ್ ಇದೆ ಅವ್ರಿಗೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಪ್ರೇರಣಾ ಅಂದರೆ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಇದು ಲೆಟರ್ ಸಿಕ್ಕಾದ್ಮೇಲೆ ರೈಟರ್ಗೆ ತುಂಬ ಖುಷಿ ಬಂದಿದ್ದು. ದುಡ್ಡು ಸಿಗುತ್ತೆ, ಊಟ ಸಿಗುತ್ತೆ, ಹೋಟೆಲಲ್ಲಿ ಇರೋಕ್ಕೆ 5 ಸ್ಟಾರ್ ಹೋಟೆಲ್ ಸಿಗುತ್ತೆ, ತುಂಬ ಖುಷಿಯಾಗಿ ಅವರೇ ಹೋಗಿದ್ದು. ಲೇಕಿನ್ ಹಲ್ಫಿಯಾ कहता हो कि ईमानदारी के लिए नहीं गया. ಇವಾಗ ನೋಡು ಏನು ಹೇಳ್ತಾರೆ,
ನಮ್ಮ ಆನೆಸ್ಟ್ಗೆ ನಾನು ಹೋಗಿಲ್ಲ. ಯಾಕೆ ಹೋಗಿದ್ದೀವಿ ಅಂದರೆ ईमान से मुझे कुछ लेना देना नहीं है, ऑनेस्टी ಜೊತೆ ನಂದು ಏನೋ ರಿಲೇಷನ್ ಇಲ್ಲ. मैं ये हिसाब लगा कर गया कि दूसरे दर्जे में जाऊंगा और पहले का किराया लेंगा. ಇಲ್ಲಿ ನೋಡು ಹಿಂಗೆ ಡಿಸಾನೆಸ್ಟಿ ತೋರಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದು ಅವ್ರಿಗೇನು ಯೋಚನೆ ಮಾಡಿದ್ದು ಫಸ್ಟ್ ಕ್ಲಾಸ್ದು ಟಿಕೆಟ್ ಅವರೇ ದುಡ್ಡು ಕೊಡ್ತಾರೆ, ನಾನು ಹೋಗೋದು ಸೆಕೆಂಡ್ ಕ್ಲಾಸ್ದು, ಮತ್ತು ನನಗೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ, ಅದಕ್ಕೆ ನಾನು ಹೋಗೋಕ್ಕೆ ಇಷ್ಟಪಟ್ಟಿದ್ದೀನಿ. इस तरह 150 रुपये बचेंगे. ಎಷ್ಟು ಸಿಗುತ್ತೆ ಅವ್ರಿಗೆ? 150 रुपीज़. ये बेईमानी कहलाएगी. ಅದು डिसऑनेस्टी ನನಗೆ ಗೊತ್ತು. पर उन लोगों ने मुझे राष्ट्रीय स्तर का ईमानदार मना ही क्यों? ಯಾಕೆ ಅವ್ರಿಗೆ ಯಾರಿಗೆ ಹೇಳಿದ್ದು ನಮಗೆ ಅದು ಇನ್ವೈಟ್ ಮಾಡೋಕ್ಕೆ? ಯಾರು ಹೇಳಿದ್ದು? ನಾನು ಫುಲ್ कंट्रीದು ऑनेस्ट पीपल. स्टेशन पर मेरा खूब स्वागत हुआ. ಸ್ಟೇಷನಲ್ಲಿ ಅವ್ರದ್ದು ತುಂಬ ಗ್ರ್ಯಾಂಡಾಗಿ ಎಲ್ಲರೂ ವೆಲ್ಕಮ್ ಮಾಡಿದ್ದು. ಲಗ್ಭಗ್ 10 ಬಡಿ ಫುಲ್ ಮಾಲಾಯೆ ಪೆಹನಾಯಿ ಗೈ. ಅವ್ರಿಗೆ ಹಾರ, ಫ್ಲವರ್ದು ಹಾರ ಹಾಕಿದ್ದು. 10 ಲಗ್ಭಗ್ ಅಂದರೆ ಅಟ್ಲೀಸ್ಟ್ 10 ಹಾರ ಇತ್ತು. ಸೋಚಾ ಆಸ್ಪಾಸ್ ಕೊಯ್ ಮಾಲಿ ಹೋತಾ ತೋ ಫುಲ್ ಮಾಲಾಯೆ ಭಿ ಬೇಚ್ ಲೇತಾ. ಅವಾಗ ತಿರ್ಗಾರ್ ಮೈಂಡಲ್ಲಿ ಡಿಸೋನೆಸ್ಟಿ ಬಂದಿದ್ದು. ಅವ್ರು ಏನು ಯೋಚನೆ ಮಾಡಿದ್ದು? ಅಕ್ಕಪಕ್ಕ ಯಾರೋ ಫ್ಲವರ್ ಸೇಲ್ ಮಾಡ್ತಾರೆ, ಅವರ ಹತ್ರ ಇರ್ತಾ ಇದ್ರು ಅಂದರೆ ನಮ್ಮದು ಇದು ಹಾರ ತಿರ್ಗಿ ಅವ್ರಿಗೆ ಕೊಟ್ಬಿಟ್ಟು ನನ್ನ ದುಡ್ಡು ಇಸ್ಕೊತಾ ಇದ್ದೆ. ಮುझे ಹೋಟೆಲ್ ಕೆ ಬಡೇ ಕಮ್ರೆ ಮೇ ಠಹರಾಯ ಗಯ. ಒಂದು 5 ಸ್ಟಾರ್ ಹೋಟೆಲಲ್ಲಿ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಬಿಗ್ ರೂಮ್ ಅವ್ರಿಗೆ ಕೊಟ್ಟಾಯಿತು. ಮೇರೆ ಕಮ್ರೆ ಕೆ ಬಾಯೇ और सामने 2 ಹಾಲ್ ಥೇ. ಅದು ಒಂದು ರೂಮ್, ಅದು ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ಹಾಲ್ ಮತ್ತು ಮುಂದೆ ಒಂದು ದೊಡ್ಡ ಹಾಲ್ ಇತ್ತು. जिनमें लगभग 30-35 प्रतिनिधि ठहरे थे. ಆ ಎರಡು ರೂಮಲ್ಲಿ 30 to 35 ಮೆಂಬರ್ ಅವ್ರನ್ನೇ ಆನೆಸ್ಟ್ ಅವ್ರಿಗೇನೆ ಇನ್ವೈಟ್ ಮಾಡಿದ್ದು, ಅವ್ರನ್ನ ಅಲ್ಲಿ ಬಂದು ಅಲ್ಲಿ ಸ್ಟೇ ಮಾಡಿದ್ದು. ಮೇರೆ 2 ईमानदार साथी भी मेरे ही कमरे में आ गए. ಅದು ದೊಡ್ಡ ರೂಮ್ ಇತ್ತು, ಅವರೇ ಚೀಫ್ ಗೆಸ್ಟ್, ಅದಕ್ಕೆ ಅವ್ರ ಜೊತೆ ಅವ್ರಿಗೆ ಹಾಲಲ್ಲಿ ಹಾಕಿಲ್ಲ, ಅವ್ರಿಗೆ ಒಂದು ರೂಮ್ ಹಾಗೆ ಹಾಕಿದ್ದು. ಅದು ರೂಮಲ್ಲಿ ಅವ್ರ ಜೊತೆ 2 ಜನಗೆ ಹಾಕಿದ್ದು. मैंने सोचा ताला लगाया जाएगा तो इन्हें तकलीफ होगी. मैंने ताला नहीं लगाया. ಮತ್ತು 3 ಜನ ಒಂದು ರೂಮಲ್ಲಿ ಇದೆ ಅಂದರೆ ಅವರೇ ಲಾಕ್ ಮಾಡಿಕೊಂಡು ಹೋಗಿಲ್ಲ. ಉದ್ಘಾಟನ್ ಶಾನದಾರ್ ಹುआ. ಆವಾಗ ಮೀಟಿಂಗ್ ತುಂಬ ಚೆನ್ನಾಗಿತ್ತು. मैंने लगभग 1 घंटे तक भाषण दिया. 1 hour ಅವರು ಸ್ಪೀಚ್ ಕೊಟ್ಟಿದ್ದು. ಅದು ಏನಕ್ಕೆ? ಇಮಾನ್ದಾರ್, ಆನೆಸ್ಟ್ ಪೀಪಲ್ ಹೆಂಗೆ ಆಗಬೇಕು, ಮುಂದೆ ಲೈಫಲ್ಲಿ ಆನೆಸ್ಟ್ ಹೆಂಗೆ ಇರಬೇಕು, ಅದ್ರ ಬಗ್ಗೆ ಫುಲ್ 1 hour ಸ್ಪೀಚ್ ಕೊಟ್ಟಿದ್ದು. 1 hour ಆದಮೇಲೆ ಲೋಗ್ ಜಾ ಚುಕೆ ಥೆ, ಎಲ್ಲರೂ ಹೋಗಿದ್ದು. ಮೇ ಥಾ ಮುಖ್ಯ ಅತಿಥಿ. ಅವರ ಚೀಫ್ ಗೆಸ್ಟ್ ಇತ್ತು. ಚೀಫ್ ಗೆಸ್ಟ್ ಜೊತೆ ಎಲ್ಲರೂ ಮಾತಾಡ್ತಾಯಿದ್ರು. ಚೀಫ್ ಗೆಸ್ಟ್ಗೆ ಆರಾಮಾಗಿ ನಮ್ಮ ಸ್ಕೂಲಲ್ಲಿ ನಮ್ಮದು ಚೀಫ್ ಗೆಸ್ಟ್ ಬರುತ್ತೆ, ಸಿಸ್ಟರ್ ಅವ್ರಿಗೆ ಟೀ ಎಲ್ಲ ಕೊಡ್ತಾ ಇದ್ದಾರೆ, ಆ ಥರ ಅವ್ರಿಗೇ ಕರ್ಕೊಂಡು ಅವ್ರ ಜೊತೆ ಎಲ್ಲರೂ ಮಾತಾಡೋಕ್ಕೆ ಇಷ್ಟಪಡ್ತಾಯಿದ್ರು. ಮುಸ್ಸೆ ಲೋಗ್ ಬಾತೆ ಕರ್ ರಹೆ ಥೆ. ಮೇ ಚಲ್ನೆ ಲಗಾ ತ ಚಪ್ಪಲ್ ಪಹನ್ನೆ ಗಯ. ಆಮೇಲೆ ಅವ್ರ ಹೋಟೆಲಲ್ಲಿ ಬರಬೇಕು ಅಂತ ಇವಾಗ ಬರೋಣ ಅಂತ ಬಂದಿದ್ದು. ಆವಾಗ ಬಂದು ಅವರು ಚಪ್ಪಲಿ ಎಲ್ಲಿ ಇದೆ ಹುಡುಕ್ತಾಯಿದ್ರು. देखा मेरी ಚಪ್ಪಲಿ ಗಾಯಬ್ ಥಿ. ಅವ್ರದ್ದು ಚಪ್ಪಲಲ್ಲಿ ಇಲ್ಲ, ಹೊಸ ಚಪ್ಪಲಿತ್ತು, ಪರ್ಚೇಸ್ ಮಾಡಿಕೊಂಡು ಅವರೇ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದು, ಅದು ಇಲ್ಲ. ನೈ और अच्छी ಚಪ್ಪಲಿ ಥಿ. ಹೊಸದು ಶೂ ಇತ್ತು ಮತ್ತು ಅವ್ರ ಜೊತೆ ಅದು ಚೆನ್ನಾಗಿತ್ತು. अब वहाँ एक जोड़ी फटी पुरानी ಚಪ್ಪಲಿ ಬಚಿ ಥಿ. ಅಲ್ಲಿ ಒಂದು ಪೇರ್ ಅದು ಕಿತ್ಕೊಂಡಿದೆ, ಆ ಥರ ಚಪ್ಪಲಿ ಇತ್ತು. मैंने उन्हें ही पहन लिया. ಏನು ಮಾಡೋದು, ಅವ್ರದ್ದು ಚಪ್ಪಲಿ ಇರಲಿಲ್ಲ, ಒಂದು ರೂಮ್ ಅಷ್ಟು ತನಕ ಬರಬೇಕು, ಅದಕ್ಕೆ ಅದೇ ಚಪ್ಪಲಿ ಅವರು ಹಾಕೊಂಡು ಬಂದಿದ್ದು. ये बात फैल गई कि मेरी नई ಚಪ್ಪಲಿ कोई पहन गया. ಆವಾಗ ಎಲ್ಲರಿಗೆ ಅದು ಗೊತ್ತಾಯಿತು, ಹೊಸ ಚಪ್ಪಲಿ ಯಾರೋ ಹಾಕೊಂಡು ಹೋಗಿದ್ದು. एक ईमानदार डेलीगेट मेरे कमरे में आए. ಆವಾಗ ಆಮೇಲೆ ಬಂದಾದ್ಮೇಲೆ ಒಂದು ಆನೆಸ್ಟ್ ಪೀಪಲ್ ಅವರ ರೂಮಲ್ಲಿ ಬಂದಿದ್ದು.
कहने लगे, क्या आपके चप्पल कोई पहन गया? निम्दु चप्पल यार हाಕೊಂಡು ಹೋಗಿದ್ದು? मैंने कहा हाँ, इतने बड़े जलसे में चप्पल की अदला बदली हो ही जाती है. अरे ಆರಾಮಾಗಿ ಹೇಳಿದ್ದು, ಹೌದು, ಇಷ್ಟು ದೊಡ್ಡ ಮೀಟಿಂಗ್ ಇತ್ತಲ್ವಾ, ಈ ಮೀಟಿಂಗಲ್ಲಿ ಎಷ್ಟು ಜನದು ಈ ಥರ ಆಗುತ್ತೆ, ಯಾರ್ದು ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದಾರೆ, ಆಗುತ್ತೆ. ಫಿರ್ मैंने ध्यान से देखा, ರೈಟರ್ ಹೇಳ್ತಾ ಇದ್ದಾರೆ, ಆವಾಗ ನಾನು ಆರಾಮಾಗಿ ನೋಡ್ತಾ ಇದ್ದೀರಿ, ಉನ್ಕೆ ಪಾವ್ ಮೇ ಮೇರಿ ಹಿ ಚಪ್ಪಲಿ ಥಿ. ಯಾರ್ಯಾರಿಗೆ ಕ್ವೆಶನ್ ಕೇಳ್ತಾ ಇದ್ರು ನಿಮ್ದು ಚಪ್ಪಲಿ ಎಲ್ಲಿ ಹೋಯ್ತು ಅಂತ, ಅವರನ್ನ ಅವ್ರದ್ದು ಚಪ್ಪಲ್ ಹಾಕೊಂಡು ಅವ್ರ ಮುಂದೆ ಬಂದು ಅವ್ರ ಜೊತೆ ಮಾತಾಡಿದ್ರು. वो भी मेरी चप्पल देख रहे थे, ಅವರನ್ನೇ ರೈಟರ್ದು ಚಪ್ಪಲ್ ನೋಡ್ತಾ ಇದ್ರು. ಫಾಸ್ಟ್ ಅವ್ರಿಗೆ ಗೊತ್ತಾಗಿಲ್ಲ ಇವ್ರದೇನೆ ಚಪ್ಪಲ್, ಅದಕ್ಕೆ ಹಾಕೊಂಡು ಹೊಸ ನೋಡ್ಕೊಂಡು ಹಾಕೊಂಡು ಹೋಗಿದ್ದು. ಬೇ ಬಹುತ್ ಕರ್ಕೆ ಉನ್ಕಿ ಹಿ ಥಿ, ಅವಾಗ ಅವ್ರಿಗೇನೆ ಗೊತ್ತಾಯ್ತು ಅದು ಕಿತ್ಕೊಂಡಿದ್ದೆ, ಅದೇ ಚಪ್ಪಲ್ ಅವ್ರದೇನೆ ಇತ್ತು. पर वो ಬೇಹಿಚಕ್ ಮುझे समझाने लगे, ಮತ್ತೆ ಏನು ನಾಚಿಕೆ ಬಂದಿಲ್ಲ ಅವ್ರಿಗೆ, ಏನು ಇಲ್ಲ, ಎಷ್ಟು ಡಿಸಾನೆಸ್ಟ್ ಪೀಪಲ್ ನೋಡು ಹೇಳ್ತಾ ಇದ್ರು, ಅವ್ರಿಗೆ ನಾಲೆಜ್ ಕೊಡ್ತಾ ಇದ್ರು, ಸ್ವಲ್ಪ ಜ್ಞಾನ ಕೊಡ್ತಾ ಇದ್ರು. देखिए चप्पल एक जगह नहीं उतरनी चाहिए, ನೋಡಿ ಯಾವಾಗಲೂ ನೀವು ಚಪ್ಪಲ್ ಓಪನ್ ಮಾಡ್ತೀರಂದ್ರೆ ಒಂದು ಪ್ಲೇಸಲ್ಲಿ ಓಪನ್ ಮಾಡಬೇಡ. एक चप्पल यहाँ उतारिए तो दूसरी 10 फीट दूर, ಒಂದು ಪ್ಲೇಸಲ್ಲಿ ಓಪನ್ ಮಾಡ್ತೀರಾ ಅಂದರೆ ನೆಕ್ಸ್ಟ್ 10 ಫೀಟ್ ದೂರ ಅಲ್ಲಿ ಓಪನ್ ಮಾಡಿ. ಪೇರಲ್ಲಿ ಇಕ್ತೀರಾ ಅಂದರೆ ಯಾರೋ ಹಾಕ್ಕೊಂಡು ಹೋಗ್ತಾರೆ. ತಬ್ ಚಪ್ಪಲೆ ಚೋರಿ ನೈ ಹೋತಿ, ನೀವು ಒಂದು ಪ್ಲೇಸಲ್ಲಿ ಇಕ್ತೀರ ಅಂದರೆ ಯಾರೋ ಕಳ್ತನ ಮಾಡಿಕೊಂಡು ಹೋಗ್ತಾರೆ. ನೀವು 10 ಫೀಟ್ಸ್ ದೂರ ಅಲ್ಲಿ ಇಕ್ತೀರ ಅಂದರೆ ಅದು ಗೊತ್ತಾಗಲ್ಲ, ಹುಡ್ಕೊಳಕ್ಕೆ ಆಗಲ್ಲ, ಅದಕ್ಕೆ ನಿಮ್ಮದು ಚಪ್ಪಲ್ ಯಾರೋ ಹಾಕೊಡ್ಕೊಂಡು ಹೋಗಲ್ಲ. ಏಕ್ ही जगह जोड़ी होगी तो कोई भी पहन लेगा, ಒಂದು ಪ್ಲೇಸಲ್ಲಿ ಹೊಸದು ಚಪ್ಪಲ್ ಇರ್ತಾರೆ ಅಂದರೆ ಆರಾಮಾಗಿ ಯಾರೋ ಹಾಕೊಂಡು ಹೋಗ್ತಾರೆ. मैंने ऐसा ही किया था, ನಾನು ಹಂಗೆ ಮಾಡಿದ್ದೀನಿ, ಅದಕ್ಕೆ ನನ್ನ ಚಪ್ಪಲಿ ಏನೂ ಆಗಿಲ್ಲ, ನಂದು ಹೊಸ ಚಪ್ಪಲ್ ಹೊಸನೇ ಇದೆ. मैं देख रहा था कि वो मेरी ही चप्पल पहने हैं और मुझे समझा रहे. ಆವಾಗ ಅವ್ರು ಹೇಳ್ತಾರೆ, ಎಷ್ಟು ಡಿಸಾನೆಸ್ಟ್ ಪೀಪಲ್ ನೋಡಿ, ನಂದು ಚಪ್ಪಲ್ ಕಳ್ತನ ಮಾಡಿಕೊಂಡು ನಂದು ಚಪ್ಪಲ್ ಹಾಕೊಂಡು ನನಗೇನೆ ನಾಲೆಜ್ ಕೊಡ್ತಾ ಇದ್ದಾರೆ. मैंने कहा, ಆಮೇಲೆ ರೈಟರ್ ಏನಿದೆ, कोई बात नहीं, ಬಿಡಿ, ಸುಬಾಸ್ ದೂಸರಿ ಖರೀದ್ ಲೂಂಗಾ, ಬೆಳಗ್ಗೆ ಸೆಕೆಂಡ್ ಯಾವುದು ಪರ್ಚೇಸ್ ಮಾಡ್ತೀನಿ. आपके ಚಪ್ಪಲೆ नहीं गई एक गनीमत, ನಿಮ್ಮದು ಹೊಸ ಚಪ್ಪಲ್ ಹೋಗಿಲ್ಲ ಅಲ್ವಾ, ಇದು ಗುಡ್ ಲಾಕ್ ನಿಮ್ಮದು. फिर मैंने देखा कि एक बिस्तर की चादर गायब है, ಅವಾಗ ಹೋಟೆಲಲ್ಲಿ ಬಂದಾದ್ಮೇಲೆ ಅದು ನೋಡ್ತಾ ಇದ್ದಾರೆ, 2 ಚಾದರ್ ಅಂದರೆ ಬೆಡ್ಶೀಟ್ ಕೊಟ್ಟಿದ್ದು, ಅದು ಒಂದು ಇಲ್ಲ. मैंने आयोजन करता और से कहा तो उन्होंने जवाब दिया, ಯಾರಾದ ಅಟೆಂಡರ್ ಇತ್ತು ಅವರಿಗೆ ಕೇಳಿದ್ದು ಬೆಡ್ಶೀಟ್ ಎಲ್ಲಿದೆ, ಅವ್ರು ಹೇಳಿದ್ದು ಮೇ ಬಿ ಹೋಟೆಲ್ ವಾಲನೆ ಧುಲಾನೆ ಕೋ ಭೇಜ್ ದಿ ಹೋಗಿ, ಹೋಟೆಲ್ ವಾಶ್ ಮಾಡೋಕ್ಕೆ ಕಳಿಸಿದ್ದು. ದೂಸರಿ ಆ ಜಾಯಿಗಿ, ಬೇರೆ ಕೊಡ್ತಾ ಇದ್ದಾರೆ, ಪರ್ ದೂಸರಿ ಆಯಿ ನಹಿ, ಮತ್ತೆ ಅದು ಬಂದಿಲ್ಲ. ಹಂಗಂದ್ರೆ ಏನು, ಯಾರು ಅದು ಬೆಡ್ಶೀಟ್ ಕಳ್ತನ ಮಾಡಿದ್ದು. दूसरे दिन गोष्ठियाँ शुरू हो गई, तिर्गा सेकेंड डे मीटिंग स्टार्ट आयತು. रात को गोष्ठियों से लौटा, ರಾತ್ರಿಯಲ್ಲಿ ತಿರ್ಗಾ ಹೋಟೆಲಲ್ಲಿ ಬಂದಿದ್ದು. देखा कि 2 और चादरें गायब है, ಆಮೇಲೆ 3 ಬೆಡ್ ಇತ್ತು, ಆ ಬೆಡಲ್ಲಿ ಒಂದು ಚಪ್ಪಲ್ ಅವ್ರ ಬೆಡಲ್ಲಿ ಹೋಗಿದ್ದು, ಒಂದು ಬೆಡ್ಶೀಟ್ ಅವ್ರ ಬೆಡಿಂದ ಹೋಗಿದ್ದು. ತಿರ್ಗಾ ಅವತ್ತು ಸೆಕೆಂಡ್ ದಿನ ಬಂದು 2 ಬೆಡ್ಶೀಟ್ ಯಾರೋ ಕಳ್ತನ ಮಾಡಿಕೊಂಡು ಹೋಗಿದ್ದು. तीनों चली गई, बेडली बेडशीट ಇಲ್ಲ. दूसरे दिन बैठक में जाने के लिए धूप का चश्मा खोजने लगे. ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲಿ ತಿರ್ಗಾ ಮೀಟಿಂಗ್ ಇರುತ್ತೆ, ಅವ್ರದ್ದು ಒಂದು ಸನ್ ಗ್ಲಾಸ್ ಇತ್ತು, ಚೆನ್ನಾಗಿರೋದು ಸನ್ ಗ್ಲಾಸ್ ಇತ್ತು, ಅದು ಟೇಬಲ್ ಮೇಲೆ ಇಕ್ಕಿದ್ದು. ಆವಾಗ ರಾತ್ರಿಯಲ್ಲಿ ಬಂದಿದ್ದು, ರಾತ್ರಿಯಲ್ಲಿ ಯಾರೋ ಹಾಕಲ್ಲ. ಸೆಕೆಂಡ್ ದಿನ ಏನು ಮಾಡಿದ್ದು, ಅವ್ರದ್ದು
ಸನ್ ಗ್ಲಾಸ್ ಹುಡುಕ್ತಾ ಇದ್ರು, ಹಾಕೊಂಡು ಹೋಗ್ತಾರೆ, ಆಚೆ ಕಡೆ ಬಿಸಿಲಿದೆ ಅದಕ್ಕೆ ಹಾಕೊಂಡು ಹೋಗ್ತೀನಿ ಅಂತ ಹುಡುಕ್ತಾ ಇದ್ರು. ತೋ ನೇಹಿ ಮಿಲ, ಅದು ಅವ್ರಿಗೆ ಸಿಕ್ಕಿಲ್ಲ. ಶಾಮ್ ಕೋ ಥಾ, ಇವಾಗ 3 ಜನ ಒಂದು ರೂಮಲ್ಲಿ ಇದೆ ಅಂದರೆ ಅವ್ರು ಲಾಕ್ ಮಾಡ್ಕೊಂಡು ಹೋಗಿಲ್ಲ. ಅದೇ ಅವರು ಥಿಂಕಿಂಗ್ ಮಾಡ್ತಾರೆ, ರಾತ್ರಿಯಲ್ಲಿ ನಾನು ಇಲ್ಲಿ ನೋಡಿದ್ದೀವಿ ಟೇಬಲ್ ಮೇಲೆ ಇಕ್ಕಿದ್ದೀವಿ, ಇವಾಗ ಇಲ್ಲ. मैंने 1-2 लोगों से कहा तो बात फैल गई. ಆಮೇಲೆ ಯಾರಿಗೆ ಅವ್ರು ಕೇಳಿದ್ದು ನಾಡ್ದು ಸನ್ಗ್ಲಾಸ್ ನೋಡಿದ್ಯಾ ಅಂತ, ಅವಾಗ ಎಲ್ಲ ಕಡೆ ಫುಲ್ ಸ್ಪ್ರೆಡ್ ಆಗಿತ್ತು. ಇಸಿ ಸಮಯ ಬಗಲ್ಗೆ ಕಾಮ್ರೆ ಮೇ ಹಲ್ಲ ಹುವಾ, ಅದು ಪಕ್ಕ ಒಂದು ರೂಮ್ ಇತ್ತು, ಅಲ್ಲಿಂದ ತುಂಬ ಸೌಂಡ್ ಬರ್ತಿದ್ರು. ಅರೆ ಮೇರಾ ಬ್ರಿಕ್ ಕೇಸ್ ಕಹಾ ಚಲಾ ಗಯಾ, ಬ್ರಿಕ್ ಕೇಸ್ ಎಲ್ಲಿ ಹೋಗಿದ್ದು, ಯಹಿ ತೋ ರಖಾ ಥಾ, ನನ್ನ ಇಲ್ಲಿ ಇಕ್ಕಿದ್ದೀವಿ. मैंने पूछा उसमें पैसे तो नहीं थे, ಅಲ್ಲಿ ದುಡ್ಡು ಇರಲಿಲ್ಲಲ್ವಾ. ಜವಾಬ್ ಮಿಲಾ ಪೈಸೆ ತೋ ನಹಿ ಥೆ ಕಾಗಜಾತ್ ಥೆ, ಇಲ್ಲ ದುಡ್ಡು ಇರಲಿಲ್ಲ, ಮತ್ತೆ ಸ್ವಲ್ಪ ಪೇಪರ್ ಇತ್ತು. ಪೇಪರ್ ಅಂದರೆ ಇಂಪಾರ್ಟೆಂಟ್ ಪೇಪರ್. मैंने कहा तो मिल जाएगा, ಆಯಿತು ಡೋಂಟ್ ವರಿ, ದುಡ್ಡು ಇಲ್ಲ ಅಂದರೆ ಅವರು ವಾಪಸ್ ಕೊಟ್ಬಿಡ್ತಾರೆ, ನೀವು ಏನೋ ಟೆನ್ಷನ್ ತಗೋಬೇಡಿ. मैं बिना धूप का चश्मा लगाए बैठक में पहुंचा. ಆಮೇಲೆ ಅವ್ರದ್ದು ಸನ್ಗ್ಲಾಸ್ ಸಿಕ್ಕಿಲ್ಲ, ಹಂಗೆ ಅವರು ಮೀಟಿಂಗಲ್ಲಿ ಹೋಗಿದ್ದು. बैठक में 15 मिनट चाय की छुट्टी हुई, ಅದು ಟೀ ಬೇಕಾಯಿತು, 15 ಮಿನಿಟ್ಸ್ ಟೀ ಬ್ರೇಕ್. लोगों ने सहानुभूति प्रकट की, ಎಲ್ಲರೂ ಬಂದು ಮಾತಾಡ್ತಾ ಇದ್ರು, ನಿಮ್ಮದು ಸನ್ಗ್ಲಾಸ್ ಹೋಯ್ತು, ಚಪ್ಪಲೆ ಹೋಯ್ತು. ಏಕ್ ಸಜ್ಜನ ತಿರ್ಗಾ ಒಂದು ಆನೆಸ್ಟ್ ಪೀಪಲ್ ಬಂದಿದ್ದು. कहने लगे बड़ी चोरियां हो रही है, ಇಲ್ಲಿ ತುಂಬಾ ಕಳ್ತನ ಆಗ್ತಾ ಇದ್ದಾರೆ. देखिए आपका धूप का चश्मा ही चला गया, ನೋಡಿ ನಿಮ್ದು ಸನ್ಗ್ಲಾಸ್ ಯಾರು ಕಳ್ತನ ಮಾಡಿಕೊಂಡು ಹೋಗಿದೆ. वो धूप का चश्मा लगाए थे, ಇವಾಗ ಅವರೇನೆ ಸನ್ಗ್ಲಾಸ್ ಹಾಕೊಂಡು ಕೂತ್ಕೊಂಡಿದೆ. मुझे याद था एक दिन पहले वो धूप का चश्मा नहीं लगाया था. ಆಮೇಲೆ ಆವಾಗ ರೈಟರ್ ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ಒಂದಿನ ಮುಂಚೆ ಅವರು ಹಾಕಿಲ್ಲ ಸನ್ಗ್ಲಾಸ್. मैंने देखा जो चश्मा वो लगाए थे वो मेरा ही था. ಆಮೇಲೆ ರೈಟರ್ ತುಂಬ ನೀಟಾಗಿ ನೋಡ್ತಾ ಇದ್ರು, ಅವಾಗ ಅವ್ರಿಗೆ ಕನಸಿದ್ದು ಅದು ರೈಟರ್ದು ಸನ್ಗ್ಲಾಸ್. कहने लगे अपने चश्मा लगाया नहीं था, ಅದೇ ಆನೆಸ್ಟ್ ಪೀಪಲ್ ಹೇಳ್ತಾ ಇದ್ದಾರೆ, ನೀವು ರಾತ್ರಿಯಲ್ಲಿ ಸನ್ಗ್ಲಾಸ್ ಹಾಕಿಲ್ಲ. मैंने कहा रात को क्या चांदनी में धूप का चश्मा लगाया जाता है, ರಾತ್ರಿಯಲ್ಲಿ ಯಾರು ಸನ್ಗ್ಲಾಸ್ ಹಾಕ್ತಾರೆ. मैंने कमरे की टेबल पर रख दिया था, ನಾನು ರಾತ್ರಿಯಲ್ಲಿ ಟೇಬಲ್ ಮೇಲೆ ಇಕ್ಕಿದೆ. वो बोले कोई उठा ले गया होगा, मैं भी ಯಾರು ಕಳ್ತನ ಮಾಡಿದ್ದು. मैं उन्हें देख रहा था और वो मेरा चश्मा लगाए इत्मीनान से बैठे थे. ಅದೇ ರೈಟರ್ ಹೇಳ್ತಾರೆ, ನಾನು ನೋಡ್ತಾ ಇದ್ದೆ ಅವ್ರಿಗೆ, ಅವ್ರು ಆರಾಮಾಗಿ ವಿದೌಟ್ ಎನಿ ಹೆಜಿಟೇಷನ್ ನಂದು ಸನ್ಗ್ಲಾಸ್ ಹಾಕೊಂಡು ಕೂತ್ಕೊತಾ ಇದ್ರು. वो बोले तीसरे दिन रात को लौटा, नेक्स्ट थर्ड डे ರಾತ್ರಿಯಲ್ಲಿ ತಿರ್ಗಾ ಬಂದಿದೆ. तो कुछ हरारत थी, थोड़ी ठंड भी थी, ಅದು ಸ್ವಲ್ಪ ಕೋಲ್ಡ್ ಆಗ್ತಾ ಇದ್ರು, ಚಳಿ ಆಗ್ತಾ ಇದ್ರು. मैंने सोचा बिस्तर से कंबल निकाल लूं, ಆವಾಗ ನೋಡಿ ಕಂಬಲ್ ಅಂದರೆ ರ್ಯಾಕ್, ಬ್ಲ್ಯಾಂಕೆಟ್, ಅದು ಬ್ಲ್ಯಾಂಕೆಟ್ ನಾನು ಓಪನ್ ಮಾಡಿಕೊಂಡು ಮೇಲೆ ಹಾಕ್ತೀನಿ ಅಂತ ಹುಡುಕ್ತಾ ಇದ್ರು. ಪರ್ ಕಂಬಲ್ ಭೀ ಗಾಯಬ್ ಥಾ, ಅದು ಬ್ಲ್ಯಾಂಕೆಟ್ ಯಾರೋ ಕಳ್ತನ ಮಾಡಿದ್ದು. ಫಿರ್ ಹಲ್ಲಾ ಹುವಾ, ಇವಾಗ ಬ್ಲ್ಯಾಂಕೆಟ್ ಸಿಗ್ತಾ ಇಲ್ಲ ಅಂದರೆ ತಿರ್ಗಾ ಆ ಕಡೆ ಈ ಕಡೆಯಿಂದ ಸೌಂಡ್ ಬರ್ತಾ ಇದ್ರು. ಸ್ವಾಗತ ಸಮಿತಿಗೆ ಮಂತ್ರಿ ಆಯಿ, ಅವರು ಮಿನಿಸ್ಟರ್ ಬಂದಿದ್ರು, ಯಾರು ಫುಲ್ ಅಟೆಂಡ್ ಮಾಡಿದ್ದು ಅವರು ಬಂದಿದ್ರು. ಕೈ ಕಾರ್ಯಕರ್ತಾಯಿ ಅಟೆಂಡರ್ಗಳು ಎಲ್ಲರೂ ಬಂದಿದೆ. ಮಂತ್ರಿ ಕಾರ್ಯಕರ್ತಕ್ಕೂ ಡಾಟ್ನೆ ಲಗೆ, ಅದು ಮಿನಿಸ್ಟರ್ ಅದು ಎಲ್ಲರಿಗೆ ಬಾಯ್ತಾ ಇದ್ರು. तुम लोग क्या करते हो, ನೀವು ಏನು ಮಾಡ್ತಾ ಇದ್ದೀರಾ. तुम्हारी ड्यूटी यहाँ है, ನಿಮ್ಮದು ಡ್ಯೂಟಿ ಇಲ್ಲಿ ಇದೆ. तुम्हारे रहते चोरियां हो रही है, ನೀವು ಇಲ್ಲಿ ಇದೆಯಾ, ನಿಮ್ಮ ಮುಂದೆ ಎಲ್ಲರೂ ಕಳ್ತನ ಮಾಡ್ತಾ ಇದ್ದಾರೆ. ये ईमानदार सम्मेलन है, ಇದು ऑनेस्ट पीपल मीटिंग. बाहर ये चोरी की बात फैली तो कितनी बदनामी होगी.
ಅದು ಆಚೆ ಕಡೆ ಈ ಥರ ನೀವು ಹೋಗ್ತಾ ಇದ್ದಾರೆ ಅಂದರೆ ಇಮಾನ್ದಾರ್ ಬಗ್ಗೆ ಎಲ್ಲರೂ ಏನು ಥಿಂಕ್ ಮಾಡ್ತಾರೆ. ಕಾರ್ಯಕರ್ತನೇ ಕಹ ಹಮ್ ಕ್ಯಾ ಕರೆ, ನಾವು ಏನು ಮಾಡಬೇಕು. अगर सम्मानीय डेलीगेट यहाँ वहाँ जाए तो क्या हम उन्हें रोक सकते हैं. ಇಲ್ಲಿ ಎಲ್ಲರೂ ಆನೆಸ್ಟ್ ಪೀಪಲ್ ಈ ಕಡೆ ಆ ಕಡೆ ಹೋಗ್ತಾರೆ ಅಂದರೆ ನಾವು ಹೆಂಗೆ ಹೇಳ್ತೀನಿ, ನೀವು ಅಲ್ಲಿ ಹೋಗಬೇಡ. मंत्री ने गुस्से से कहा मैं पुलिस को बुलाकर यहाँ सबकी तलाशी कर पाता हूँ. ಆಮೇಲೆ ಮಂತ್ರಿ ಏನು ಹೇಳಿದ್ದು, ಆಯಿತು ನಾನು ಪೊಲೀಸ್ಗೆ ಕರೆದ್ಬಿಟ್ಟು ಎಲ್ಲರದು ಸರ್ಚ್ ವಾರೆಂಟ್ ಮಾಡ್ತೀನಿ. मैंने समझा ऐसा हरगिज मत करिए. ಆಮೇಲೆ ರೈಟರ್ ಹೇಳಿದ್ದು, ಈ ಥರ ಮಾಡಬೇಡ. ईमानदार के सम्मेलन में पुलिस ईमानदारों की तलाशी ले, ये बड़ी अशोभनीय बात होगी. ನೀವು ಒಂದು ಈ ಥರ ಮೀಟಿಂಗ್ ಅರೇಂಜ್ ಮಾಡಿದ್ಯಾ. ಈ ಮೀಟಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತು, ಇದು ಇಮಾನ್ದಾರ್ ಆನೆಸ್ಟ್ ಪೀಪಲ್ದು ಮೀಟಿಂಗ್. ಇವಾಗ ಪೊಲೀಸ್ಗೆ ಕರಿತೀರ ಅಂದರೆ ಇದು ನ್ಯೂಸ್ ಫುಲ್ ಆಚೆ ಕಡೆ ಹೋಗುತ್ತೆ, ಅದು ಚೆನ್ನಾಗಿರಲ್ಲ. ಫಿರ್ ಇತನೆ ಬಡೆ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ ಈ ಥರ ಎಲ್ಲ ಆಗುತ್ತೆ. ಏಕ್ ಕಾರ್ಯಕರ್ತನೆ ಕಹ ತಲಾಸಿ ಕಿನ್ಕಿ ಕರ್ವಾಯಿಂಗೆ. ಮತ್ತೆ ಅವರು ಮೆಂಬರ್ ಇತ್ತು, ಅವ್ರು ಹೇಳಿದ್ದು ಯಾರ್ದು ನೀವು ಸರ್ಚ್ ವಾರೆಂಟ್ ಮಾಡ್ತೀರಾ. ಅದಕ್ಕೆ ಲಗ್ಭಗ್ ಡೆಲಿಗೇಟ್ ತೋ ಕಿರಾಯ ಲೇಕರ್ ದೋಪಹರ್ ಕೋ ಹಿ ವಾಪಸ್ ಚಲೆಗೆ. ಅರ್ಧ ಜನ ಎಲ್ಲರೂ ಅರ್ಧ ದುಡ್ಡು ಇಸ್ಕೊಂಡು ಮಧ್ಯಾಹ್ನನೇ ಹೋಗ್ಬಿಟ್ಟಿದೆ. ರಾತ್ ಕೋ पहनने के कपड़े सिरहाने दबाकर सोया, नई चप्पलें और शेविंग का डिब्बा बिस्तर के नीचे दबाया. ರಾತ್ರಿಯಲ್ಲಿ ಅವ್ರಿಗೆ ತುಂಬ ಭಯ ಆಯಿತು. ಎಲ್ಲ ಕಳ್ತನ ಮಾಡ್ತಾರೆ ಅಂದರೆ ಅವ್ರಿಗೇನು ನಂದು ಹಾಕೋದು ಬಟ್ಟೆನೇ ಯಾರು ಕಳ್ತನ ಮಾಡ್ತಾರೆ ಅದು ಅಂದ್ಕೊಂಡು ಅವರು ತಾಲೆ ಕೆಳಗಡೆ ಹಾಕ್ಕೊಂಡು ಮಾಲ್ಕೊಂಡಿದ್ದು. ಜೊತೆಗೆ ಹೊಸ ಚಪ್ಪಲ್ ತಿರ್ಗಾ ಪರ್ಚೇಸ್ ಮಾಡಿದ್ದು. ಶಬಿನ್ ಕಾ ಡಿಬ್ಬ ಬಿಸ್ತರ್ ಕೆ ನಿಚ್ಚೆ ದಬಾಯ. ಅವ್ರು ಎಲ್ಲಿ ಮಾಲ್ಕೊಂಡಿದ್ದು ಅದು ಕೆಳಗಡೆ ಇಟ್ಬಿಟ್ಟು ಅವರೇ ಮಾಲ್ಕೊಂಡಿದ್ದು. ಸುಬಹ ಮುಜೆ ಲೌಟ್ನಾ ಥಾ, ಬೆಳಗ್ಗೆ ಅವರೇ ಮನೆಗೆ ಬರ್ತಿದ್ರು. ಮುಜೆ ಉನ್ ಲೋಗೋನೆ ಅಚ್ಚಾ ಪೈಸಾ ದಿಯಾ, ದುಡ್ಡು ಚೆನ್ನಾಗಿ ಕೊಟ್ಟಿದ್ದು. ಮೇನೆ ಸಾಮಾನ್ ಬದ, ಆಮೇಲೆ ಎಲ್ಲ ಅವ್ರದ್ದು ಸಾಮಾನು ಎಲ್ಲ ಪ್ಯಾಕ್ ಮಾಡಿದ್ದು. ಮಂತ್ರಿನೇ ಕಹ ಪರ್ಸೈ ಜಿ ಗಾಡಿ ಆನೆ ಮೇ ದೇರ್ ಹೈ. ಅವಾಗ ಮಿನಿಸ್ಟರ್ ಹೇಳಿದ್ದು, ಇವಾಗ ಸ್ವಲ್ಪ ಲೇಟ್ ಇದೆ ನಿಂದು ಗಾಡಿ. ಚಲಿಯೇ ಸ್ವಾಗತ್ ಸಮಿತಿ ಕೆ ಸಾಥ್ ಅಚ್ಚೆ ಹೋಟೆಲ್ ಮೇ ಭೋಜನ್ ಹೋ ಜಾಯ್. ಎಲ್ಲರ ಜೊತೆ ನಾವು ಒಂದು ದೊಡ್ಡ ಹೋಟೆಲಲ್ಲಿ ಊಟ ಮಾಡ್ತೀನಿ. अब तला लगा देते हैं, ಲಾಕ್ ಮಾಡಿಕೊಂಡು ಹೋಗ್ತೀನಿ. ನಿಮ್ಮ ಸಾಮಾನು ಇಲ್ಲಿ ಇರಲಿ, ನಿಮ್ಮ ರೂಮಲ್ಲಿ ಲಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ನೀವು ಹೋಗಿ. ಅವಾಗ ತಾಲ ಲಾಕ್ ಹಾಕೊಡಕ್ಕೆ ಹೋಗಿದ್ದು. ಅವಾಗ ನೋಡ್ತಾ ಇದ್ರು, ಪರ್ ತಾಲಾ ಭಿ ಗಾಯಬ್ ಥಾ, ಲಾಕ್ನ ಅಲ್ಲಿ ಸಿಕ್ಕಿಲ್ಲ. ಅದನ್ನು ಯಾರೋ ಕಳ್ತನ ಮಾಡಿಕೊಂಡು ಹೋಗಿದೆ. ತಾಲಾ ತಕ್ ಚೂರಾಲಿಯ, ಅದು ಲಾಕ್ನ ಬಿಟ್ಟಿಲ್ಲ, ಅದನ್ನೇ ಕಳ್ತನ ಮಾಡಿಕೊಂಡು ಇಮಾನ್ದಾರ್ಗಳು ಹೋಗ್ಬಿಟ್ಟಿದ್ದು. ಗಜಬ್ ಹೋಗ. ಮೇನೆ ಕಹಾ ರಿಕ್ಷಾ ಬುಲ್ವಾಯಿಯೇ. ಇವಾಗ ಪರ್ಷೈಜಿಗೆ ತುಂಬ ಭಯ ಆಯಿತು. ಇವಾಗ ಅವ್ರಿಗೇನೆ ಯಾರು ಕಳ್ತನ ಮಾಡ್ತಾರೆ ಅಂತ ಭಯ ಆಯಿತು. ಮೇ ಸೀದಾ ಸ್ಟೇಷನ್ ಜಾऊंगा, ನಾನು 1 ಮಿನಿಟ್ ಇಲ್ಲಿ ಇರಲ್ಲ, ಸ್ಟೇಷನಲ್ಲಿ ಹೋಗಿ ಅಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೂತ್ಕೊಂಡು ನಮ್ಮ ಟೈಮ್ಗೆ ಟ್ರೈನ್ ಬರ್ತಾರೆ, ಅವಾಗ ಹೋಗ್ತೀನಿ. ಯಹಾ ನೆಹಿ ರುಕೂಂಗ. ಮಂತ್ರಿ ಹೈರಾನ್ ಥೇ, ಅವ್ರಿಗೆ ಸರ್ಪ್ರೈಸ್ ಆಯಿತು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ. ಬೋಲೆ ಐಸಿ ಭಿ ಕ್ಯಾ ನಾರಾಜಗಿ ಹೈ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ. मैंने कहा नाराजगी कतई नहीं है, ನನಗೇನೋ ಬೇಜಾರಿಲ್ಲ. बात ये है कि चीज़ें तो सब चुरा ली गई है. ಇಲ್ಲಿ ಒಂದು ಥಿಂಗ್ಸ್ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದೆ. ತಲಾ ತಕ್ ಚೋರಿ ಮೇ ಚಲಾ ಗಯಾ, ಲಾಕ್ ಕಳ್ತನ ಮಾಡಿದ್ದೆ. अब मैं बचा हूँ, ಇವಾಗ ನಾನು ಇದ್ದೀನಿ. अगर रुका तो मैं ही चुरा लिया जाऊंगा. ಇಲ್ಲಿ ನಾನು ಇರ್ತೀನಿ ಅಂದರೆ ನನಗೇನೆ ಇವಾಗ ಕಳ್ತನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್. ಅಟ್ ಲೀಸ್ಟ್ 5 times 6 times you read this lesson correctly and practice these hard words. Now पाठ का आशय. इस जगत में अच्छाई बुराई दोनों दिखाई देती है. वर्ल्ड ಅಲ್ಲಿ ನಮ್ಮದು ಬ್ಯಾಡ್ ಥಿಂಗ್ಸ್ ಇದೆ, ಗುಡ್ ಇದೆ.
हम शेर न्याय की तरह इनमें हमें सिर्फ अच्छाई को अपनाकर बुराई को छोड़ देना चाहिए. ನಂದು ಲಾಸ್ಟ್ ಪೋಯಮ್ ಅಲ್ಲಿ ನೀವು ಓದಿದ್ಯಾ ಹಂಗ್ ಸಂದಸ್ವಾನಿ ಏನ್ ಮಾಡ್ತಾರೆ ಮಿಲ್ಕ್ ಮತ್ತೆ ವಾಟರ್ ಜೊತೆಗೆ ಕೊಡ್ತೀರಾ ಅಂದ್ರೆ ಅವ್ರು ಮಿಲ್ಕ್ ಮಾತ್ರ ತಿಂತಾರೆ ಅದು ವಾಟರ್ ತಿನ್ನಲ್ಲ ಆ ತರ ನಮ್ದು ವರ್ಲ್ಡ್ ಅಲ್ಲಿ ಗುಡ್ ಥಿಂಗ್ಸ್ ಇದೆ ಬ್ಯಾಡ್ ಥಿಂಗ್ಸ್ ಇದೆ ನಾವು ಎಲ್ಲ ಬ್ಯಾಡ್ ಥಿಂಗ್ಸ್ ಬಿಟ್ಬಿಟ್ಟು ಗುಡ್ ಥಿಂಗ್ಸ್ ತಗೋಬಹುದು. बेईमानी भी एक अवगुण है. दैट डिसऑनेस्टी ऑल्सो बैड हैबिट. बेईमानी पर व्यंग करते हुए प्रस्तुत रचना द्वारा लेखक ने सचेत किया कि हमें बेईमानी से दूर रहे. सो ರೈಟರ್ ಹೇಳಿದ್ದು ನಾವು ಎಲ್ಲ ಡಿಸऑनेस्टी ಇಂದ ದೂರ ಇರಬೇಕು.